ಕರಾಟೆಯಲ್ಲಿ ವಿಶ್ವ ದಾಖಲೆ ಮಾಡುವ ಮುಖಾಂತರ ಮೈಸೂರಿನ ಯುವಕರು ಮೈಸೂರಿನ ಒಂದು ಹಿರಿಮೆಯನ್ನ ವಿಶ್ವ ಮಟ್ಟದಲ್ಲಿ ಎತ್ತಿಡಿದಿರುವಂತದ್ದು. ನನ್ಗೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಯೋಗೇಶ್ವರ್ ಇದ್ದಾರೆ, ಕರಾಟೆ ಗುರುಗಳನ್ನ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಯಾವ ಒಂದು ವಿಭಾಗದಲ್ಲಿ ವಿಶ್ವ ದಾಖಲೆ ಮಾಡಿದ್ರೆ ಹೇಗೆ? ಲಾರ್ಜೆಸ್ಟ್ ಕರಾಟೆ ಸಿಂಗಲ್ ಇವೆಂಟ್ ಅಂತ ಹೇಳಿದ್ದೇನೆ. ನಾವು ವಿಭಾಗದಲ್ಲಿ ನಾವು ಕಾಂಪೀಟ್ ಮಾಡಿದ್ದು ವರ್ಲ್ಡ್ ಕರಾಟೆ ಮಾಸ್ಟರ್ ಅಸೋಸಿಯೇಷನ್ನ ಅಂಡರ್ನಲ್ಲಿ ಫೆಬ್ರವರಿ 8 ಚೆನ್ನೈನಲ್ಲಿ ಇವೆಂಟ್ ಆರ್ಗನೈಸ್ ಆಯಿತು. ಸೊ 30 ಮಿನಿಟ್ಸ್ 30 ನಿಮಿಷ ನಾನ್ ಸ್ಟಾಪ್ ಕಂಟಿನ್ಯೂಸ್ ಹ್ಯಾಂಡ್ ಮೂಮೆಂಟ್ಸ್ಗಳಿರ್ತದೆ. ಆ ಮೂಮೆಂಟ್ಸ್ಗಳನ್ನ ಮಾಡಿ ಟೋಟಲ್ 2996 ಜನ ಪಾರ್ಟಿಸಿಪೇಷನ್ಸ್ ಈ ಇವೆಂಟ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ಮೈಸೂರಿನಿಂದ ನಮ್ಮ ಸಂಸ್ಥೆಯಿಂದ 11-12 ವಿದ್ಯಾರ್ಥಿಗಳು ಟೋಟಲ್ ಆಗಿ ಇನ್ಕ್ಲೂಡ್ ನಾನು ಸಮೇತ ಈ ಇವೆಂಟ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೀನಿ. 31 ನಿಮಿಷ ಕಂಟಿನ್ಯೂಸ್ ನಾನ್ ಸ್ಟಾಪ್ನಲ್ಲಿ ಹ್ಯಾಂಡ್ ಮೂಮೆಂಟ್ಸ್ಗಳು ಬರ್ತದೆ. ಆ ಹ್ಯಾಂಡ್ ಮೂಮೆಂಟ್ಸ್ಗಳನ್ನ ನಾನ್ ಸ್ಟಾಪ್ನಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಆ್ಯಕ್ಚುಲಿ ಇದು ಹೋಗೋಕ್ಕಿಂತ ಮುಂಚೆ 3 ಮಂತ್ಸ್ ಬಿಫೋರ್ ನಾವು ಈ ಪ್ರಾಕ್ಟೀಸ್ನ ಶುರು ಮಾಡಿದ್ವಿ. ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ವಿ. ಆ ಮಕ್ಕಳಲ್ಲಿ ಯಾರು ಸೆಲೆಕ್ಷನ್ ಅಂದರೆ ನನ್ನ ಹತ್ರ ಸ್ಟೂಡೆಂಟ್ಸ್ಗಳು ಯೂಸ್ ಇದ್ದಾರೆ, ಅದರಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಮಕ್ಕಳುಗಳನ್ನ ಕರ್ಕೊಂಡೋಗಿ ಈ ಇವೆಂಟ್ಸ್ನ ಅಟೆಂಡ್ ಮಾಡಿದ್ವಿ. ಸೊ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಈ ರೆಕಾರ್ಡ್ ಯಾರು ಇಂಡಿಯಾದಲ್ಲಿ ಇಲ್ಲಿವರೆಗೂ ಮಾಡಿಲ್ಲ. ಬಟ್ ಇದಕ್ಕೆ ಮೈಸೂರಿನಿಂದ ಪ್ರಪ್ರಥಮವಾಗಿ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಮಕ್ಕಳುಗಳು ನಮ್ಮ ಸಂಸ್ಥೆಯಿಂದ ಹೋಗಿದ್ದ ಪಾರ್ಟಿಸಿಪೇಷನ್ ಮಾಡಿದ್ದೀವಿ. ಸರ್ 12 ಜನ ಹೋಗಿದೆ. 12 ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಇತ್ತು ಸರ್? ಯಾಕಂದ್ರೆ 3 ಮಂತ್ಸ್ ಟ್ರೈನಿಂಗ್ ಮಾಡಿದೀನಿ ಅಂತ ಹೇಳ್ತಾರೆ. ವಿಶ್ವ ದಾಖಲೆ ಮಾಡ್ಬೇಕಂದ್ರೆ ಅದರದೇ ಆದಂತ ಪ್ರಿಪ್ರೇಷನ್ ಬೇಕಾಗುತ್ತೆ. ಯಾವ ರೀತಿ ಇತ್ತು ಪ್ರಿಪ್ರೇಷನ್? ಎವ್ರಿ ಡೇ ಬಂದು 2.5 ಅವರ್ಸ್ ಮಕ್ಕಳುಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ 2.5 ಅವರ್ಸ್ ಪ್ರಾಕ್ಟೀಸ್ನಲ್ಲಿ ಸ್ಟ್ಯಾಂಡಿಂಗ್ನಲ್ಲೇ ಮಾಡಬೇಕು. ಹ್ಯಾಂಡ್ ಮೂಮೆಂಟ್ಸ್ ಕಂಟಿನ್ಯೂಸ್ ಇರುತ್ತೆ. ಇದರಲ್ಲಿ ಹೇಗೆ ಮಾಡ್ತಾ ಇದ್ವಿ ಅಂದರೆ ಮಾರ್ನಿಂಗ್ ಇದಕ್ಕೆ ಈವೆಂಟ್ ಬರೋ ಮಕ್ಕಳುಗಳನ್ನೇ ಮಾರ್ನಿಂಗಿಂದನೇ 6 to 8 ಈ ಥರ ಟೈಮಿಂಗ್ಸ್ನ ಶೆಡ್ಯೂಲ್ ಮಾಡ್ಕೊಂಡಿದ್ದೆ. ನಂದು JP ನಗರದಲ್ಲಿ ಕ್ಲಾಸಸ್ ಇದೆ, ಅಲ್ಲಿ ನಾವು ಅಲ್ಲಿ ಗ್ಯಾದರ್ ಆಗ್ತಾ ಇದ್ವಿ. ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಫುಲ್ ಕಾಂಟ್ಯಾಕ್ಟ್. ಆ ಮಕ್ಕಳುಗಳನ್ನ ಅಲ್ಲಿ ಕರೆಸಿದ್ದೇನೆ. ಈ ಈವೆಂಟ್ನ ನಾವು ಸಕ್ಸಸ್ ಮಾಡಿದ್ವಿ. ಸೊ ನಮ್ಮದು ಶೋಟೋಕಾನ್ ಸ್ಕೂಲ್ ಆಫ್ ಕರಾಟೆ ಮಕ್ಕಳುಗಳು ಏನಾಗಿದ್ದಾರೆ ಅಂದರೆ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ವಿಂಗ್ನಲ್ಲಿ ಅಂದರೆ ಅವ್ರದ್ದೇ ಆದ ಜಾಬ್ ಮತ್ತು ಕೆಲವೊಂದು ಟೀಚರ್ಸ್ ಆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ, ಇನ್ನು ಕೆಲವೊಬ್ರು ಬಂದಿದ್ದಾನೆ ಸ್ಕೂಲ್ HM ಆಗಿದ್ದಾರೆ. ಸೊ ಈ ಥರ ಎಲ್ಲ ಇರ್ತಕ್ಕಂಥ ಮಕ್ಕಳುಗಳನ್ನ ಸೆಲೆಕ್ಟ್ ಮಾಡಿ ಆ ಮಕ್ಕಳುಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಂಗೆ ಕರ್ಕೊಂಡೋಗಿದ್ದೀನಿ ಸರ್. ಈ ಕರಾಟೆ ಟ್ರೈನಿಂಗ್ ಕೊಡೋದು ಬಹಳ ಒಂಥರ ಟಾಸ್ಕ್ ಅಂತ, ಯಾಕಂದ್ರೆ ಫಿಟ್ನೆಸ್ ಬೇಕಾಗುತ್ತೆ, ಇಂಪಾರ್ಟೆನ್ಸ್ ಅದರಲ್ಲಿ, ಮತ್ತೆ ಕನ್ಸಿಸ್ಟೆಂಟ್ ಆಗೋದನ್ನ ಬಂದು ವರ್ಕೌಟ್ ಮಾಡಬೇಕಾಗುತ್ತೆ. ಹೇಗೆ ಬಂದು ಎಲ್ಲ ಬಿಡುವು ಮಾಡ್ಕೊ ಬರ್ತಾ ಇದ್ರೆ ಹೇಗೆ? ಕರಾಟೆ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋಕ್ಕಿಂತ ಮುಖ್ಯವಾಗಿ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಫಸ್ಟ್ ಒನ್. ಸೆಕೆಂಡ್ ಒಂದು ಡಿಫೆನ್ಸ್. ನಮ್ಮ ಕಲ್ತಿದ್ದೀವಿ ಅಂತೇಳಿ ಬೇರೆಯವ್ರ ಮೇಲೆ ನಾವು ಪ್ರಯೋಗ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ಡಿಫೆನ್ಸು ಮತ್ತು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಮೇನ್ ಉದ್ದೇಶ ಅಂದರೆ ನಮ್ಮ ಫಿಟ್ನೆಸ್ ಆಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇದರಿಂದ ಈ ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇದೆ ಹೆಣ್ಮಕ್ಳ ಮೇಲೆ. ಸೊ ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಕೋತು ಅಂದರೆ ಅವ್ರುಗಳಿಗೂ ಯೂಸ್ ಆಗುತ್ತೆ. ನಮ್ಮ ಗೊತ್ತಿರೋರು ಕರಾಟೆ ಕಲ್ತಿರೋ ಮಕ್ಳುಗಳು ಆ ಜಾಗದಲ್ಲಿ ಇತ್ತು ಅಂದರೆ ಡಿಫೆನ್ಸ್ ಮಾಡಿ ಅವ್ರುಗಳನ್ನ ಸೇವ್ ಮಾಡ್ಬೋದು. ಸೊ ಹಾಗೆ ನನ್ನ ಮಕ್ಳುಗಳಲ್ಲಿ ತುಂಬ ಅಚೀವ್ಮೆಂಟ್ಗಳು ಮಾಡಿದ್ದಾರೆ. ಇಲ್ಲಿವರೆಗೂ ಯಾರು ಅವ್ರಿಗೆ ನಾವು ಫೋಕಸ್ ಮಾಡಿರಲಿಲ್ಲ. ಇನ್ನು ಮುಂದಕ್ಕೆಲ್ಲಾನು ನಮ್ಮ ಲಯನ್ಸ್ ಕ್ಲಬ್ ಕಾರ್ಯದರ್ಶಿಗಳಾದಂಥ ಸುರೇಶ್ ಗೋಲ್ಡ್ ಕಡೆಯಿಂದ ಒಬ್ಬೊಬ್ಬರಾಗ ಈಚೆ ತರ್ತಾ ಇದ್ದಾರೆ ಅವರು. ಸೊ ಅವ್ರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ಕೊಂಡಿದ್ದೇನೆ. ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನು ಪ್ಲಾನ್ ಇದೆ ಸರ್? ಅಂದರೆ ಬೇರೆ ಇದೇ ಥರ ದಾಖಲೆ ಮಾಡಬೇಕಂದ್ರೆ ಅಥವಾ ಇನ್ನಷ್ಟು ಸ್ಟೂಡೆಂಟ್ಸ್ಗಳನ್ನ ಟ್ರೈನ್ ಅಪ್ ಮಾಡಬೇಕಂತ ಏನು ನಿಮ್ಮ? ಸರ್, ಈಗ ಆಗಸ್ಟ್ನಲ್ಲಿ ಒಂದು ಇವೆಂಟ್ ಮಾಡಿಕೊಂಡಿದ್ವಿ, ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಅದು ಮೈಸೂರಿನಲ್ಲೇ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಶಾರ್ಟ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಅದರಲ್ಲಿ ನಮ್ಮ ಟೂರ್ನಮೆಂಟ್ ಏನಿದೆ ಆರ್ಗನೈಸೇಷನ್ ಕಮಿಟಿ ಚೇರ್ಮನ್ ಆಗಿ ಲಯನ್ಸ್ ಸುರೇಶ್ ಗೋಲ್ಡನ್ನ ನೇಮಕ ಮಾಡಿದ್ವಿ. ಜೊತೆಗೆ ಇನ್ನೊಂದು ಏನಂದರೆ ಅವ್ರಿಗೆ ನಮ್ಮ ಒಂದು ಫೆಡರೇಷನಿಂದ ಆ ಇವೆಂಟ್ನಲ್ಲಿ ಆಗಸ್ಟಲ್ಲಿ ಬಂದಿದ್ದಾನೆ ಬ್ಲ್ಯಾಕ್ ಬೆಲ್ಟ್ ಅವಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸುರೇಶ್ ಗೋಲ್ಡ್ ಅವ್ರು ಬಂದಿದ್ದಾನೆ 96ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕರಾಟೆ. ಸೊ 96ಇಂದ 98 ಅವ್ರಿಗಿದ್ರು. ಆಮೇಲೆ ಡ್ರಾಪ್ಔಟ್ ಆಗಿದ್ರು. ಎಗೇನ್ ಅದಾದ್ಮೇಲೆ ತಿರ್ಗಾ ಟಚ್ ಆದ್ವಿ. ಒಂದು 7-8 ವರ್ಷದಿಂದ ಎಲ್ಲ ಜೊತೆಲೇ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಅವರು ನಮ್ಮ ಇದಕ್ಕೆ ಬಂದು ಅವಾರ್ಡ್ ಆಗ್ತಾ ಇದೆ. ಸರ್, ಈಗ ಯೋಗ ಮತ್ತೆ ಬೇರೆ ಬೇರೆ ಅದರ್ ಆಕ್ಟಿವಿಟೀಸ್ ಇರೋಂಗೆ ಶಾಲಾ ಕಾಲೇಜ್ಗಳಲ್ಲೂ ಈ ಕರಾಟೆ ಬೇಕು ಅಂತ ಅನ್ಸುತ್ತಾ ಸರ್? ಯಾಕಂತಂದ್ರೆ ಡಿಫೆನ್ಸ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಶಾಲಾ ಮಕ್ಕಳಿಂದನೇ ಇದನ್ನ ಟ್ರೈನಿಂಗ್ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗ್ದಂಗೆ ಬದುಕ್ಬೋದಲ್ವಾ? ಸರ್, ಖಂಡಿತವಾಗ್ಲೂ ಶಾಲಾ ಮಕ್ಕಳುಗಳಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬೇಕು. ಅದರಲ್ಲೂ ಮಾರ್ಷಲ್ ಆರ್ಟ್ಸ್ ಕರಾಟೆ ಅನ್ನೋ ಒಂದು ಕಲೆ ಮಕ್ಕಳುಗಳಿಗೆ ತುಂಬ ಅವಶ್ಯಕತೆ ಇದೆ. ಕಾರಣ ಬರೀ ಹೊಡೆದಾಡ ಅಂತ ಒಂದು ವಿಚಾರ ಅಲ್ಲ. ಕರಾಟೆಯಿಂದ ತುಂಬಾ ಯೂಸ್ಫುಲ್ ಇದೆ. ಬ್ರೈನ್ ಶಾರ್ಪ್ ಆಗುತ್ತೆ, ಮೆಮೊರಿ ಪವರ್ ಸ್ಟ್ರಾಂಗ್ ಇರುತ್ತೆ, ಪ್ಲಸ್ ಐಸ್ ನಮ್ಮ ಕಣ್ಣಿನ ಆಕ್ಟಿವಿಟೀಸ್ಗಳು ತುಂಬ ಶಾರ್ಪ್ನೆಸ್ ಇರುತ್ತೆ. ಮತ್ತು ನೀವು ಕರಾಟೆ ಪೀಪಲ್ಸ್ ಮಕ್ಕಳುಗಳನ್ನ ಮತ್ತು ನಾರ್ಮಲ್ ಆಗಿರೋ ಮಕ್ಕಳುಗಳನ್ನ ನೀವು ಟ್ಯಾಲಿ ಮಾಡಿದ್ರೆ ಹೈಪರ್ ಆಕ್ಟಿವಿಟೀಸ್ ನಮ್ಮ ಮಕ್ಕಳುಗಳಿರುತ್ತೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಇತ್ತೀಚೆಗೆ ಈಗ ಲಾಸ್ಟ್ ವೀಕ್ನಲ್ಲಿ ಒಂದು ನಮ್ಮ ಪೈಲಂಪಿಸ್ನಲ್ಲಿ ವರ್ಲ್ಡ್ ಕರಾಟೆ ಡೇ ಮಾಡಿದ್ವಿ. ಅದರಲ್ಲಿ ಯಾವ ಕರಾಟೆ ಮಕ್ಕಳುಗಳೇ ಎಷ್ಟು ಜನ 90% ಮೇಲೆ
ಸ್ಕೋರ್ ಮಾಡಿರ್ತಕ್ಕಂಥ ಮಕ್ಳುಗಳಿಗೆ ನಮ್ಮ ಮಹಾರಾಜರು MP ಅವರು ಬಂದಿದ್ದಾನೆ ಸನ್ಮಾನ ಎಲ್ಲ ಮಾಡಿದ್ರು. ಸೊ ಅದೇ ರೀತಿಯಲ್ಲಿ ನಮ್ಮ ಕರಾಟೆ ಕಲಿಯೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಅಲ್ಲ, ಶಾಲಾ ಕಾಲೇಜ್ಗಳು ಇದು ಇಂಪ್ಲಿಮೆಂಟ್ ಆಗಬೇಕು ಅಂತ ಏನಾದ್ರು ಅಥವಾ ಏನಾದ್ರು ರಿಕ್ವೆಸ್ಟ್ ಮಾಡುವಂಥದ್ದು ಸರ್ಕಾರಕ್ಕೆ ಏನಾದ್ರು ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಹೇಗೆ ಅಂತ? ಸರ್ ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇದ್ವಿ, ಅವರಿಂದನೂ ನಮಗೆ ಸಪೋರ್ಟ್ ಇದೆ. ಈಗ ಆಲ್ರೆಡಿ ಎಲ್ಲ ಶಾಲಾ ಕಾಲೇಜ್ಗಳಲ್ಲೂ ಕರಾಟೆನ ತಗೋಬೇಕಂತೇಳಿ ರೂಲ್ ಮಾಡಿದ್ದಾರೆ. ಈಗ ಆಲ್ರೆಡಿ ಟ್ರೈನಿಂಗ್ ಕೊಡ್ತಾ ಇದೀವಿ. ಮತ್ತೆ ಸಿಟಿಗಿಂತ ಜಾಸ್ತಿ ನನ್ನ ಮಕ್ಳುಗಳೆಲ್ಲ ಬಂದಿದ್ದಾನೆ ವಿಲೇಜಲ್ಲಿ ಕೊಡ್ತಾ ಇದ್ದಾರೆ. ಬಡ ಮಕ್ಳುಗಳಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವ್ರು ಇರೋ ಪ್ಲೇಸಿಂದ ತುಂಬ ದೂರ ಇತ್ತು ಅಂದ್ರೂ ಈಗ ನಮ್ಮ ಮಾದೇಶ್ವರಂ ಬೆಟ್ಟ ಸರೌಂಡಿಂಗ್ ಬಂದಿದ್ದಾನೆ, ಯಾರೋ ಕರಾಟೆ ಮಾಸ್ಟರ್ಸ್ಗಳಿಲ್ಲ. ಈಗ ನಮ್ಮ ಇಲ್ಲೇ ಭವ್ಯ ಅಂತ ಹೇಳಿದ ನಮ್ಮ ಸ್ಟೂಡೆಂಟ್ ಇದ್ದಾರೆ. ಸೊ ಈಸ್ HM ಒಂದು ಸ್ಕೂಲಲ್ಲಿ HM ಆಗಿದ್ದಾರೆ ಅವರು. ಸೊ ಅವ್ರು ಹೋಗಿದ್ದಾನೆ, ಅಲ್ಲಿರೋ ಮಕ್ಳುಗಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಬರ್ತಾರೆ ವೀಕ್ಲಿ ಒನ್ಸ್. ಅದೇ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾ ಇದ್ದಾರೆ. ಸೊ ಮಕ್ಳುಗಳಿಗೆ ಕಲಿಸ್ಬೇಕು. ಇದನ್ನ ಗೌರ್ಮೆಂಟ್ ತುಂಬಾನೇ ಸಹಾಯ ಮಾಡ್ತಾ ಇದೆ. ಬಟ್ ಇನ್ನೊಂದು ಏನು ಅಂದ್ರೆ ರೆಕಗ್ನೈಸೇಷನ್ ಇನ್ನೂ ತುಂಬಾ ಚೆನ್ನಾಗಿ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಸೊ ಇಷ್ಟು ಕರಾಟೆ ಗುರುಗಳಾದಂತಹ ಯೋಗೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.